ನಮ್ಮ ಬಾಸು ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ. ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ನಮ್ಮ ಬಾಸ್ ಹೇಳಿದ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ತಪ್ಪಾದ್ರೆ ಅವ್ರ ಜೊತೆಲಿ ನಿಂತ್ಕೋತೀವಿ, ಸರಿ ಇದ್ರೂ ಅವ್ರ ಜೊತೆಲಿ ನಿಂತ್ಕೋತೀವಿ. ಪ್ರಜೆಯಾಗಿ ಯೋಚನೆ ಮಾಡೋದು ಕಲೀರಿ ಫಸ್ಟ್. ಯಾರು ಅಷ್ಟೇನೆ ಹೊಟ್ಟೆಗೆ ಅನ್ನ ತಿನ್ಬೇಕು, ಬೇರೆದೆಲ್ಲ ತಿನ್ನಬಾರ್ದು. ಇರೋದನ್ನ ಹೇಳ್ರಿ, ಇಲ್ದೋದನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳಿದ್ರೆ. ಎಸ್ಪಿನ ಹೇಳಿದ್ರೆ ಬರೀ ಆರೋಪ, ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀರಾ. ಈಚೆಗೆ ಬಂದ್ಮೇಲೆ ಯಾರ್ ಜುಟ್ಟು ಯಾರು ಹಿಡಿತಾರೆ ನೋಡಿ. ನಾವು ಬಂದಿರೋ ಅಭಿಮಾನಿಗೆ ಸರ್ ಸುಳೆ ಮಕ್ಕಳು ಯಾರು ಸುಳೆ ಮಕ್ಕಳಲ್ಲ. ನಮ್ಮನೆ ಹೆಣ್ಮಕ್ಳಾಗಿದ್ರೆ ತೋರ್ಸಲ್ಲ, ಕಂಡೋರ್ ಮನೆ ಹೆಣ್ಮಕ್ಳಲ್ವಾ, ಯಾರು ಏನಾರ ಮಾಡ್ಕೊಳ್ಳಿ. ಹೆಣ್ಮಕ್ಳು ತುಂಬಾ ನೊಂದ್ಬಿಟ್ಟವ್ರೆ ಸರ್. ರೇಣುಕಾಸ್ವಾಮಿ ಒಳ್ಳೆ 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 ವ್ಯಕ್ತಿನ ಒಳ್ಳೆ ವ್ಯಕ್ತಿ ಅದು ತೋರಿಸ್ತೇವಲ್ಲ. ಯಾಕೆ ಅವ್ನು ಇನ್ನೊಂದು ಇಬ್ಬರು ಮುದ್ದೆ ಕಳಿಸಿದ ಕಿರುತ ನಟಿಗೆ ಅದೇ ತೋರಿಸ್ತಾ ಇಲ್ಲ. ಜೀವನ ಮಾಡ್ತಾರ, ದುಡ್ಡುಗೋಸ್ಕರ ಜೀವನ ಮಾಡ್ತಾರೆ ಹೇಳಿ. ಹಂಗೆ ಮಾಡ್ಬೇಕು ಅಂದಿದ್ರೆ ಯಾರು ಬೇಕು ಹೆಂಗ್ ಬೇಕಾದ್ರೆ ಮಾಡ್ತಾರೆ. ರೇಣುಕಾಸ್ವಾಮಿ ಹೇಗೆ ತೋರಿಸ್ತಾ ಇಲ್ಲ, ಬರೀ ಕೊಲೆ ಮಾಡ್ದ, ಹಂಗ್ ಮಾಡ್ದ, ಹಿಂಗ್ ಮಾಡ್ದ. ಹೆಂಗೆ ಏನ್ ಕೇಳಬೇಕು ಸರ್ ನೀವು? ಸರಿ ಅಲ್ವಾ? ಮೆಸೇಜ್ ಮಾಡಿದ್ರೆ ಸರಿ, ಅವರು ಅದಕ್ಕೆ ತೋರಿಸ್ತಾರೆ ಸರ್. ಮೆಸೇಜ್ ಮಾಡಿದ್ರೆ ತಪ್ಪು ಅನ್ಸಿದ್ರೆ ಇಬ್ರು ಸಹ ತೋರಿಸ್ಬೇಕಿತ್ತು. ಹಂಗಲ್ಲ ಸರ್, ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ತೋರಿಸ್ತಿರ್ಲಿಲ್ಲ, ನಮ್ಮನೆ ಹೆಣ್ಮಕ್ಳಾಗಿದ್ರೆ ತೋರಿಸಲ್ಲ. ಕಂಡೋರ್ ಮನೆ ಹೆಣ್ಮಕ್ಳಲ್ವಾ, ಯಾರು ಏನಾರ ಮಾಡ್ಕೊಳ್ಳಿ. ನೋಡಿ ಸರ್, ಒಂದೇ ಮಾತು ಹೇಳೋದು, ಚಾನಲ್ ಮೇಲೆ ಬಂದ್ಬಿಡ್ಬೇಕು ಅಷ್ಟೇ ಅವ್ರ ಕೆಲಸ. ಅದ್ ಬಿಟ್ಬಿಟ್ಟು ಒಬ್ಬ ಈ ಕರ್ನಾಟಕದ ಪ್ರಜೆಯಾಗಿ ಯೋಚನೆ ಮಾಡೋದು ಕಲೀರಿ ಫಸ್ಟು. ಯಾರು ಅಷ್ಟೇನೆ. ನೀವು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಮಾಡಿ. ಆದರೆ ಅದಕ್ಕೆ ಕರೆಕ್ಟಾಗಿ ರೀಸನ್ ಇಟ್ಕೊಂಡು ಮಾತಾಡೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ನಾವು ಹೇಳ್ತಿರೋದು ಅಷ್ಟೇ. ನಾವೇನು ನಿಮ್ಮನ್ನ ಬ್ಲೈಂಡ್ ಮಾಡ್ತಾ ಇಲ್ಲ, ಇರೋದನ್ನ ಹೇಳ್ರಿ, ಇಲ್ದೋದನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳಿದ್ರೆ ನಾವು ಅವ್ರ ಅಭಿಮಾನಿಗಳು ನಾವುಗಳಿದ್ದೀವಿ, ನಮಗೂ ಸ್ವಲ್ಪ ನೋವಾಯ್ತದೆ. ಸರಿನಾ? ಅದು ಅರ್ಥ ಮಾಡ್ಕೊಂಡು ಫಸ್ಟ್ ಮಾತಾಡಿ. ಇವಾಗ ಅಲ್ಲಿ ಬರ್ತಾ ಇದೆ ಏನೋ, ಅಲ್ಲೊಬ್ಬ ಬೈಕಲ್ಲಿ ನಿಂತಿದ್ದ, ಕಿತ್ತೋ ಸುಳೆ ಮಕ್ಕಳು ನಿಂತವ್ರೆ ಅಂತಂದ. ಈಗ ಅದನ್ನ ಕೇಳ್ದೆ, ಏನ್ ಸುಳೆ ಮಕ್ಕಳು ನಾವು ಸುಳೆ ಮಕ್ಕಳ ಅದನ್ನ ಕೇಳ್ದೆ. ಅವ್ನು ಹೇಳ್ತಾವನ ನಾವು ಬಡ್ಸಾಕೊಂಡಿದ್ದೆ, ಯಾರ್ಯಾರು ಮಾಡ್ತಿದ್ದೆ, ಏನ್ ಕೇಳ್ಬೇಕು ಸರ್ ಅವೆಲ್ಲ? ನಾವು ಬಂದಿರೋ ಅಭಿಮಾನಿಗೆ ಸರ್ ಸುಳೆ ಮಕ್ಕಳು ಯಾರು ಸುಳೆ ಮಕ್ಕಳಲ್ಲ. ಹಿಡ್ಕೋಬೇಕಾಯ್ತು ಅವ್ನ ಅಷ್ಟೇನೆ. ಆದ್ರೆ ಏನ್ ಗೊತ್ತಾ, ಗಲಾಟೆ ಮಾಡ್ಬಾರ್ದು ಅಂತ ಒಂದೇ ಒಂದು ಕಣ್ಣು ಬಿಟ್ಟಿರೋದು. ನಾನು ಮಂಡ್ಯದಿಂದ ಬಂದಿದ್ದೀನಿ ಸರ್, ಮಂಡ್ಯದಿಂದ ಬಂದಿದ್ದೀನಿ. ನಾನು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು. ಯಾಕೆಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ದರ್ಶನ್ ಅಭಿಮಾನಿಗಳಿದ್ದಾರೆ. ಅಲ್ಲಿ ಮಾತಾಡೋ ರೀತಿ ನಾನು ನೋಡ್ಕೊಂಡಿದ್ದೀನಿ. ಸತ್ಯಾಂಶತೆ ಯಾರಿಗೂ ಗೊತ್ತಿಲ್ಲ. 3 ದಿನದಿಂದ ಮೀಡಿಯಾ ನೋಡಿ ನನಗೂ ಬೇಜಾರಾಗಿ ಇವತ್ತು ಬರಲೇಬೇಕು ಅಂತ ನಾನು ಬಂದಿದ್ದೀನಿ ಇಲ್ಲಿಗೆ. ಏನಕ್ಕೆ ಅಂದರೆ ಹೆಣ್ಮಕ್ಳು ತುಂಬ ನೊಂದ್ಬಿಟ್ಟವ್ರೆ ಸರ್. ಗಂಡು ಮಕ್ಕಳೇನೋ ಇಲ್ಲ ಅವರೇ ನಮ್ಮ ಬಾಸ್ ಅಭಿಮಾನಿಗಳು ಬರ್ತಾರೆ, ಹೆಣ್ಮಕ್ಳು ಹೊರಗಡೆ ಬರೋಕ್ಕಾಗಲ್ಲ. ಇದೇ ಕೆಲಸ ನಮ್ಮ ಹೆಣ್ಮಕ್ಳು ಏನಾರ ಮಾಡಿದರೆ ನಮ್ಮನೆ ಹೆಣ್ಮಕ್ಳಲ್ಲಿ ಯಾರಿಗೂ ಬಿಡ್ತಿರ್ಲಿಲ್ಲ. ನೀವು ಮೀಡಿಯಾದವರು ನಾನು ಒಂದೇ ಮಾತು ಹೇಳೋದು, ಇವತ್ತು ದರ್ಶನ್ದು ಹಿಂಗೆ ಕೇಸ್ ಆಗಿರೋದು ಬಂದಿದ್ದೀರಲ್ವಾ, ಅರುಣಾ ಕುಮಾರಿ ಕೇಸ್ ಎಲ್ಲಿಗೆ ಮುಗಿಸಿದ್ರಿ? ನಾನು ಇಷ್ಟೇ ಕೇಳೋದು ನಿಮ್ಮನ್ನ. ಅರುಣಾ ಕುಮಾರಿ ಕೇಸ್ ಯಾರು ಮುಂದಕ್ಕೆ ಹೋಯ್ತು, ಏನಾಯಿತು? ಉಮಾಪತಿ ಹೇಳ್ತಾರೆ ಗನ್ ಮಡಗಿದ್ರು ಅಂತ. ಅಲ್ಲಿವರೆಗೂ ಏನು ಮಾಡ್ತಿದ್ರು? ಅಲ್ಲಿ ಅಲ್ಲಾಡಿಸ್ತಿದ್ರು. ಗನ್ ಅಲ್ಲಿ ಗಂಟೆ ಇರಲಿಲ್ವ? ಅವತ್ತು ಹೇಳೋಕ್ಕಾಗಲಿಲ್ವಾ? ಎಲೆಕ್ಷನ್ ಕ್ಯಾಂಪೇನಲ್ಲಿ ಅವತ್ತು ಹೇಳೋಕ್ಕಾಗಲಿಲ್ವಾ? ಇವತ್ತು ಗನ್ ಮಡಗ್ಬಿಟ್ರು. ಆಮೇಲೆ ಕಾರ್ ತೊಗೊಳಕ್ಕೆ ನಮ್ಮ ಬಾಸ್ಗೆ ದುಡ್ಡು ಕೊಟ್ರಂತೆ. ನಮ್ಮ ಬಾಸು ಸ್ವಂತ ದುಡಿಮೆಯಿಂದ ಬಂದಿರೋದು ಗುರು. ನಾನು ಕಷ್ಟಪಡ್ತಾಯಿದ್ದೀನಿ, ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾಯಿದ್ದೀನಿ. ನಮ್ಮ ಬಾಸು ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅವು ಹೇಳ್ಬಿಟ್ಟು ಬೇರೆದೆಲ್ಲ ಮಾಡ್ತಾಯಿದ್ದೀನಿ ನಾನು. ಸರಿನಾ? ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ ನಮ್ಮ ಬಾಸ್ ಹೇಳಿದ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ತಪ್ಪಾದರೆ ಅವ್ರ ಜೊತೆಲಿ ನಿಂತ್ಕೋತೀವಿ, ಸರಿ ಇದ್ರೂ ಅವ್ರ ಜೊತೆಲಿ ನಿಂತ್ಕೋತೀವಿ. ಏನಾದರೂ ನಮ್ಮ ಬಾಸ್ ಜೊತೆಲೇ ಇರ್ತೀವಪ್ಪ, ಅಷ್ಟೇ ನಾ ಹೇಳೋದು. ನಮ್ಮ ಬಾಸು ಯಾವತ್ತೂ ಮೋಸ ಮಾಡಲ್ಲ. ಒಂದು ಹೆಣ್ಮಗಳಿಗೆ ಮರ್ಯಾದೆ ಕೊಡೋ ರೀತಿಲಿ ಗೊತ್ತು, ಯಾವ ರೀತಿ ಯಾರು ಕೊಡಬೇಕು ಅಂತ. ಇನ್ನೊಂದು BTVಲಿ ಹೇಳ್ತಾರೆ, ರಜಿನಿ ನ್ಯೂಸ್ ಅವ್ರಿಗೆ 2 ಲಕ್ಷ ಕೊಡ್ತಾರಂತೆ ತಿಂಗಳಿಗೆ. ನಾನು ನ್ಯೂಸ್ ಆ್ಯಂಕರ್ ಹೋಗ್ತೀನಿ, ನನಗೂ ದುಡ್ಡು ಇಸ್ಕೊಟ್ಬಿಡ್ರಪ್ಪ. ಯಾಕೆ ನೀವೆಲ್ಲ ಹೋಗೋಕ್ಕಾಗಲಿಲ್ವಾ? ಸುವರ್ಣ ನ್ಯೂಸು ಪಬ್ಲಿಕ್ ಅವ್ರು ಯಾಕೆ ಹೋಗ್ತಾಯಿಲ್ಲ? ನಿಮ್ಗೆ ದುಡ್ಡು ಕೊಡಲ್ವಾ ಸರ್? ನೀವು ಹೋಗಿ ಕೇಳಿ, ಒಂದು ಸತಿ ದುಡ್ಡು ಕೊಡ್ತಾರೆ. ಹೊಟ್ಟೆಗೆ ಅನ್ನ ತಿನ್ನಬೇಕು, ಬೇರೆದೆಲ್ಲ ತಿನ್ನಬಾರ್ದು. ನೋಡಿದರೆ ಸತ್ಯಾಂಶತೆ ನೋಡಬೇಕು, ನೀವು ಮಾತಾಡಬೇಕು. ಮಾತಾಡೋಕ್ಕೆ ಮುಂಚೆ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ, ನೋಡ್ಕೊಂಡು ಮಾತಾಡಿ. ಅಭಿಮಾನಿಗಳು ಸುಮ್ಮನೆ ಇದ್ದಾರೆ ಅಂತಲ್ಲ, ಮಾತಾಡಬೇಕು ಅಂದರೆ ತುಂಬ ಮಾತು ಬರುತ್ತೆ. ನಾವು ಸುಮ್ಮನೆ ಅಂದ್ಕಿದ್ದೀವಿ, ಬರೀ ಅದು ಆರೋಪ ಆಗಿರೋದಷ್ಟೇ. ಎಸ್ಪಿನೇ ಹೇಳಿದ್ರೆ ಬರೀ ಆರೋಪ, ಅವ್ನು ಇದಲ್ಲ, ಅಪರಾಧಿ ಅಲ್ಲ, ಬರೀ ಆರೋಪ ಮಾಡಿರೋದಷ್ಟೇ. ಇನ್ವೆಸ್ಟಿಗೇಷನ್ ನಡೀತಿದೆ, ಒಳಗಡೆ ನಡೀತಾರದೆಲ್ಲ ನಿಮಗೆ ಮೀಡಿಯಾದವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾರೋ ಮೋಸ್ಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಒಳಗಡೆ ನೀವು, ಪಬ್ಲಿಕ್ ರಂಗಣ್ಣ ನೀವೇನೋ ಒಳಗಡೆ ಇದ್ದೀರೇನ್ರಿ? ನಿಮ್ಗೆ ಗೊತ್ತೇನ್ರಿ ಒಳಗಡೆ ಏನು ನಡೀತೈತೆ ಎಲ್ಲ ಅಂತ? ಮಾತಾಡೋಕ್ಕೆ ನೋಡ್ಕೊಂಡು ಮಾತಾಡಬೇಕು. ಅಜಿತ್ ಹನುಮಕ್ಕ ಅವರೇ, ನೀವು ಹೇಳ್ತಾ ಇದ್ದೀವಿ ವಯಸ್ಸಲ್ಲಿ ದೊಡ್ಡವರು, ನಾನು ಚಿಕ್ಕ ಹುಡುಗ ಆದರೂ ಮರ್ಯಾದೆ ಕೊಡ್ತಾಯಿದ್ದೀನಿ. ಒಬ್ಬರ ಬಗ್ಗೆ ಮಾತಾಡಬೇಕು ಅಂದ್ರೂ ಮರ್ಯಾದೆ ಕೊಡಿ. ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀರಾ. ಈಚೆಗೆ ಬಂದಮೇಲೆ ಯಾರು ಜುಟ್ಟು ಯಾರು ಹಿಡಿತಾರೆ ನೋಡಿ, ಆಮೇಲೆ ಮಾತಾಡಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಮಾತಾಡ್ಬಿಟ್ಟಿದ್ದೀರಾ. ಮುಂದೆ ನೋಡ್ಕೊಳ್ಳಿ, ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಇಷ್ಟೇ ಹೇಳೋದು. ಜೈ ಡಿ ಬಾಸ್.